ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಕೊತ್ತಲವಾಡಿ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಜರ್ನಿ ಎಲ್ಲ ಹೇಗೆ ಶುರುವಾಯಿತು ಹೇಗೆ ಅಂತ? ಜರ್ನಿ ಫಸ್ಟ್ ಆಫ್ ಆಲ್ ನಾನು ನಮ್ಮ ನಿರ್ದೇಶಕರು, ನಾನು ಅಣ್ಣ ಅಂತಲೇ ಕರೆಯೋದವ್ರನ್ನ, ಸರ್ ಅಂತ ಕರೆಯೋಲ್ಲ. ನಾನು ಮಂಡ್ಯ ಅಣ್ಣ ಅಂತಲೇ ನಾನು ಕರೀತಾ ಇರೋದವ್ರನ್ನ. ಫಸ್ಟು ನಾನು ಸ್ಟ್ರಗಲ್ಗಲ್ಲಿದ್ದ ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತಂದಾಗ ಹುಡುಕ್ತಿರ್ಬೇಕಾದ್ರೆ ನನಗೆ ರಾಜವಣ ಸಿಕ್ಕಿದ್ರು. ಆವಾಗ ಅವ್ರಿಗೂ ನಂದು ಪರಿಚಯ ಆಗಿದ್ದು. ಆಮೇಲೆ ಬರ್ತಾ ಆಮೇಲೆ ನಾನು ಬೇರೆ ಪ್ರಾಜೆಕ್ಟ್ ಮಾಡ್ತಾಯಿದ್ದೆ, ಅವರು ಮಾಡ್ತಾಯಿದ್ರು. ಒಂದು ಸ್ವಲ್ಪ ಟೈಮ್ ಬಂತು. ಅವಾಗ ಕರೆದ್ರು, ಬಾಚಿನ ನಾನೇ ಮಾಡ್ತಾಯಿದ್ದೀನಿ ಮಾಡೋಣ ಅಂತ. ಅವಾಗ ಜಾಯ್ನ್ ಆದ್ವಿ. ಅವ್ರ ಜೊತೆಗೆ ನಾನು ಸೇರಿದೆ. ಅವಾಗ ಅವ್ರ ಎಕ್ಸ್ಪೀರಿಯನ್ಸ್ ನನಗೆ ಹೇಳ್ತಾ ಹೋದ್ರು, ಹಿಂಗಿರ್ಬಾರ್ದು. ಫಸ್ಟು ಟೈಮ್ ಅವ್ರು ನನಗೆ ಹೇಳಿದ್ದು, ಏನಕ್ಕೋ ಬಂದೆ ಇಲ್ಲಿಗೆ, ಹೋಗಂಗಿದ್ರೆ ಇವಾಗಲೂ ಹೋಗ್ಬಿಡು ಅಂತ ಹೇಳಿದ್ರು. ಹಾಂ, ಬಟ್ ನಾನು ಇಲ್ಲ ಆಯಿತು ನೋಡೋಣ ಅಂದರೆ ನಮ್ಮದು ಬ್ಯಾಕ್ ಎಂಡಲ್ಲಿ ತುಂಬ ಸ್ಟ್ರಗಲ್ಸ್ ಇತ್ತು. ಇದು ಒಂದು ಸ್ಟ್ರಗಲ್ ನೋಡೇ ಬಿಡೋಣ ಆದಂಗಾಗಲಿ ಅಂತ. ನಾನು 10th ಆ್ಯಕ್ಚುಲಿ ಲಿರಿಕ್ಸ್ ಬರೀತಾ ಇದ್ದೆ. ನನ್ನ ಸ್ಟ್ರೆಂತು ನಾನು ಇಲ್ಲಿಗೆ ಬರೋಕ್ಕೆ ರೀಸನ್ನೇ ಅದು. ಏನೋ ಒಂದು ನಾನು ಬರೀತಾ ಇದ್ದೀನಿ, ಅಲ್ಲಲ್ಲ ಸುಮ್ಮನೆ ನಾರ್ಮಲ್ ಆಗಿ ಬ್ಲೈಂಡಾಗಿ ಬರೀತಾ ಇದ್ದೆ. ಏನು ಅಂತ ನನಗೂ ಗೊತ್ತಿಲ್ಲ. ಅದು ನಾನು ಬರೆದಿದ್ದಲ್ಲ. ನಮ್ಮ ಅಯ್ಯ ಇವರೆಲ್ಲ ಅಂದರೆ ನಾವು ಅಯ್ಯ ಅಂತೀವಿ, ತಾತನ ನಮ್ಮ ಮಂಡ್ಯ ಸೈಡು. ಅವರು ನಾಟಕ ಎಲ್ಲ ಮಾಡ್ತಾಯಿದ್ರಂತೆ, ಬಟ್ ಅದು ಹೆಂಗೆ ಬಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಸುಮ್ಮನೆ ಬರೀತಾ ಇದ್ದೆ. ಬಟ್ ಮಿಡ್ಲ್ ಕ್ಲಾಸ್ ಆಗಿರೋದ್ರಿಂದ ಫಸ್ಟು ಒಂದು ಎಜುಕೇಷನ್ ಮುಗಿಸ್ಕೊಳ್ಳೋಣ ಅಂತೇಳಿ ನಾನು ಮೊದಲು ಡಿಪ್ಲೊಮಾ ಕಂಪ್ಲೀಟ್ ಮಾಡ್ಕೊಂಡು, ಆಮೇಲೆ ಇಲ್ಲ ನಾನು ಹೈಯರ್ ಎಜುಕೇಷನ್ಗೆ ಹೋಗಲ್ಲ, ಏನಕ್ಕೆ ಅಂದರೆ ಅಲ್ಲೂ ದುಡ್ಡು ವೇಸ್ಟ್ ಮಾಡಿ ಮತ್ತೆ ನಾನು ಈ ಕಡೆ ಬರ್ತೀನಿ ಅಂತಂದರೆ ಅದು ವ್ಯರ್ಥ ಅಂತ ಹೇಳ್ಬಿಟ್ಟು ನಾನು ಇಂಡಸ್ಟ್ರಿಗೆ ಬಂದೆ. ಅವಾಗ ಹುಡುಕ್ತಿರ್ಬೇಕಾದ್ರೆ ಯಾರು ಬ್ಯಾಕ್ ಎಂಡಲ್ಲಿ ಯಾರು ಇರಲಿಲ್ಲ. ಅವಾಗ ರಾಜವಣ ಸಿಕ್ಕಿದ್ರು. ಅವಾಗ ಅವ್ರ ಜೊತೆ ಜರ್ನಿ ಆಯಿತು. ಅಲ್ಲಿಂದ ಇಲ್ಲಿ ಕೊತ್ತಲವಾಡಿವರೆಗೂ ಬಂದು ನಿಂತಿದೆ. ಇಲ್ಲಿವರೆಗೂ ಅಂದರೆ ನಾನು ಕೋ ಡೈರೆಕ್ಟ್ರಾಗೇ ಮಾಡಿಲ್ಲ. ನಾನು ಬೇಸ್ಮೆಂಟಿಂದ ಬಂದಿರೋದು. ಫಸ್ಟು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ, ಆಮೇಲೆ ಅಸೋಸಿಯೇಟ್ ಆಗಿ, ಆಮೇಲೆ ಕೋ ಡೈರೆಕ್ಟ್ರಾಗಿ. ಇದು ಕೋ ಡೈರೆಕ್ಟ್ರಾಗಿ ನಮ್ಮದು 3ನೇ ಸಿನಿಮಾ. ಒಂದು ಕಾಗದದ ದೋಣಿಯಲ್ಲಿ ಅಂತ ಮಾಡಿದ್ವಿ, ಚೈನ್ ಶೆಟ್ಟಿಯವ್ರು ಹೀರೋ. ಮತ್ತು ಇದು ಕೊತ್ತಲವಾಡಿ. ಮತ್ತು ಇನ್ನೊಂದು ಚಿಕನ್ ಪುಳಿಯೋಗರೆ ಅಂತ ಮಾಡಿದ್ವಿ. ಅದು ನಮ್ಮ ಡೆವಿಲ್ ಹೀರೋಯಿನು ರಚನಾ ರೈ ಅವರು ಹೀರೋಯಿನ್. ಅದಕ್ಕೆ ಇವಾಗ ಡೆವಿಲ್ ಮಾಡ್ತಿದ್ದಾರೆ, ಒಳ್ಳೇದಾಗಲಿ ಅವ್ರಿಗೆ ನನ್ನ ಕಡೆಯಿಂದ. ಬಟ್ ಆಮೇಲೆ ಇವರು ನನಗೆ ಆ್ಯಕ್ಚುಲಿ ನಂದು ಇಲ್ಲಿಗೆ ಬರಬೇಕು ಅಂದರೆ ನಾನು ಇನ್ನೊಂದು ಮಾಡ್ತಾಯಿದ್ದೆ ಪ್ರಾಜೆಕ್ಟು. ರಿಷಬ್ ಶೆಟ್ಟಿ ಸರ್ದು ಕಾಂತಾರ 1ನಲ್ಲಿ ಚಿರಂತ್ ಅಂತೇಳಿ ಕೆಲಸ ಮಾಡಿದರು. ಅವ್ರದ್ದು ವರ್ಕ್ ನಡೀತಾ ಇತ್ತು. ಅದಕ್ಕೆ ರಘು ನಿಡುವಳ್ಳಿ ಸರೇ ಡೈಲಾಗ್ ರೈಟ್ರು. ಅಲ್ಲಿ ನನಗೆ ಪರಿಚಯ ಆಗಿದ್ದು ರಘು ಸರ್. ಆವಾಗ ಅದು ಕಾರಣಾಂತರಗಳಿಂದ ನಿಲ್ತು. ಆಮೇಲೆ ನಾನು ಅಣ್ಣಂಗೆ ಕಾಲ್ ಮಾಡಿದೆ, ಹಿಂಗೆ ಅಣ್ಣ ಅಂತ. ಸರಿ ಆಯಿತು ಬಾಚಿನ್ನ ಅಂತ ಕರೆದ್ರು. ನನಗೆ ಅವಾಗ ಯಾರು ಏನು ಅಂತ ಏನೂ ಗೊತ್ತಿರಲಿಲ್ಲ. ನಾನು ಅವ್ರ ಮೇಲೆ ನಂಬಿಕೆ ಇತ್ತು. ಅವ್ರು ನಾನು ಅವಾಗಿಂದನೂ ಕರ್ಕೊಬಂದಿದ್ರು ಜೊತೆಲಿ. ಓಕೆ ಆಯಿತು ಅಂತ ಹೇಳ್ಬಿಟ್ಟು ಬಂದು ಜಾಯ್ನ್ ಆಗಿದ್ದು. ಆಮೇಲೆ ಎಲ್ಲ ಸಸ್ಪೆನ್ಸು ಥ್ರಿಲ್ಲರ್ಸು ಎಲ್ಲ ನಮ್ಗೆ ಆಮೇಲೆ ಗೊತ್ತಾಗಿತ್ತು. ಈಗ ಅದೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ, ಈ ಒಂದು ದೊಡ್ಡ ಖುಷಿ ಆಗುತ್ತೆ. ಅಂದರೆ ನನಗೆ ಇನ್ಸ್ಪಿರೇಷನ್ ಏನಂತಂದರೆ, ನಾನು ಯಾರನ್ನೋ ಇವರು ಅವರು ಅಂತ ನಾನು ಬಕೆಟ್ ಹಿಡಿಯೋಕೆ ಹೋಗಲ್ಲ. ಅದು ಅವ್ರಿಗೂ ಗೊತ್ತು, ಅಣ್ಣಂಗೆ ಇವನು ಒಂಥರ ಕ್ಯಾರೆಕ್ಟರ್ ಅಂತ. ಅಂದೇನಿದ್ರು ಕೆಲಸ, ನಾನು ಬಂದಿರೋ ಸಿನಿಮಾ ಮಾಡೋಕ್ಕೆ ಸಿನಿಮಾ ಮಾಡ್ತೀನಿ ಅಷ್ಟೇ. ನಾನು ಬಂದಿರೋ ನನ್ನ ಸ್ಟ್ರೆಂತ್ ಮೇಲೆ, ಬೇರೆಯವ್ರ ಸ್ಟ್ರೆಂತ್ ಮೇಲೆಲ್ಲ. ನಾನು ಕಲಿಬೇಕು. ನನ್ನೊಂದು ರೂಲ್ಸ್ ಇದೆ, ಮೊದಲು ಕಲಿ ಉಳಿ ಬೆಳಿ ಅಂತ ನಾನು ಮಾಡ್ಕೊಂಡಿರ್ತದೆ. ಅಂತ ಹೋಗ್ಬೇಕು. ನಾನು ಒಂದೇ ಸತಿ ಏನೋ ಆಗ್ತೀನಿ ಅಂತಂದರೆ ವರ್ಕ್ ಆಗಲ್ಲ. ಅದರದ್ದೇ ಆದಂಥ ಸ್ಟ್ರಗಲ್ ಇದೆ, ಅದರದ್ದೇ ಆದಂಥ ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಪ್ರಕಾರನೇ ಹೋಗ್ಬೇಕು ಅಂತ ನಾನು ಅಂದರೆ ಡೈಲಿ ಪೇಪರ್ ಓದ್ತಾ ಇರ್ತೀನಿ. ಎಲ್ಲ ಅಚೀವರ್ಸೂ ಸ್ಟ್ರಗಲಿಂದನೇ ಬಂದಿರೋದು. ಯಾರೋ ಒಂದೇ ಸತಿ ಏನು ಟಾಪ್ ಹೋಗಿಲ್ಲ ಯಾರನ್ನು. ಅದು ಏನೇ ಇದ್ರೂ ಅವ್ರ ಟ್ಯಾಲೆಂಟ್ ಇದ್ದರೆ ಮಾತ್ರ ಪ್ರೂವ್ ಆಗೋದು, ಇಲ್ಲ ಅಂತಂದರೆ ಪ್ರೂವ್ ಆಗಲ್ಲ. ಇನ್ಕ್ಲೂಡಿಂಗ್ ಮೀ ಆಲ್ಸೋ. ನಾನೇನು ಸ್ಪೆಷಲ್ ಅಂತ ಹೇಳ್ತಾರೆ. ನಾನು ನಮ್ಮ ಮನೇಲಿ ಹೇಳೋದು ಅಷ್ಟೇ, ನನ್ನ ಹತ್ರ ಇದೆಯಾ ವರ್ಕ್ ಆಗುತ್ತೆ, ಇಲ್ವಾ ವರ್ಕ್ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಇಲ್ಲ ಅಂದರೆ ಕಲಿಯೋಣ, ಇದ್ರೆ ಯೂಸ್ ಮಾಡೋಣ, ಎರಡೇ ಥರ ಆಪ್ಷನ್ ಇರೋದು. ಇದು ನನ್ನ ಥಾಟ್ ಪ್ರೊಸೆಸ್ಸು. ನನಗೆ ಕೇಳ್ತಾರೆ ತುಂಬ ಜನ, ನಿನ್ಗೆ ಯಾರು ಇನ್ಸ್ಪಿರೇಷನ್ನು ಅಂತ ತುಂಬ ಜನ ಕೇಳ್ತಾರೆ. ಅವಾಗ ನನಗೆ ಯಾರು ಇನ್ಸ್ಪಿರೇಷನ್ ಇಲ್ಲ ಗುರು. ಈಗ ಎಲ್ಲರೂ ಇನ್ಸ್ಪಿರೇಷನ್ ಆಗೋಕ್ಕೆ ಎಲ್ಲರೂ ಅವರೇಜಾಗಿ ಸಕ್ಸಸ್ ಕೊಟ್ಟಿಲ್ಲ, ಕರೆಕ್ಟ್ ಅಲ್ವಾ? ಫೇಲ್ಯೂರ್ಸು ಸಕ್ಸಸ್ ಇದ್ದೇ ಇರುತ್ತೆ. ಅವರು ಯಾವ್ದು ಫೇಲ್ಯೂರ್ಸ್ ಕೊಟ್ಟಿದ್ದಾರೋ, ಯಾವ ಸಕ್ಸಸ್ ಕೊಟ್ಟಿದ್ದಾರೋ ಅದು ಅವ್ರಿಗೆ ಗೊತ್ತಿರುತ್ತೆ. ಅವ್ರ ಎಫರ್ಟ್ ಡಿಪೆಂಡ್ಸ್. ಅವತ್ತಿನ ಮೈಂಡ್ ಸೆಟ್ಟು, ಅವತ್ತಿನ ಪ್ರಾಜೆಕ್ಟ್ಸು ಎಲ್ಲ ಡಿಪೆಂಡ್ಸ್ ಆಗುತ್ತೆ ಸಿನಿಮಾದಲ್ಲಿ. ನನ್ನ ಥಾಟ್ ಪ್ರೊಸೆಸ್ ಏನು ಅಂತಂದರೆ, ನನ್ನೊಳಗಡೆ ಏನೋ ಒಂದು ಪ್ರತಿಭೆ ಇದೆಯಲ್ಲ, ಅಂದರೆ ನನ್ನ ಒಂದು ಥಾಟ್ ಪ್ರೊಸೆಸ್ ಇದೆಯಲ್ಲ, ಅದಕ್ಕೆ ನಾನು ಮಾಡಬೇಕು ಅನ್ನೋದು ನನ್ನೊಳಗಡೆ ಇರೋದು. ಏಕೆಂದರೆ ಈ ಕೆಲವೊಬ್ರು ಹೇಳ್ತಾರೆ, ಪ್ರಶಾಂತ್ ಸರ್ ಅಂದರೆ ಈಗ ಪ್ರೆಸೆಂಟಲ್ಲಿ ಪ್ರಶಾಂತ್ ನೀಲ್ ಸರ್, ಇವ್ರು ಯಾರು ಗೆದ್ದಿರ್ತಾರೋ ಅವ್ರು ಯಾರೋ ನಿನ್ಗೆ ಇನ್ಸ್ಪಿರೇಷನ್ ಏನು ಅಂತ. ನಾನು ಹೇಳೋದು, ನನಗೆ ಯಾರು ಇನ್ಸ್ಪಿರೇಷನ್ ಅಲ್ಲ. ಅವರೆಲ್ಲ ಲೆಜೆಂಡ್ಸ್. ಅಂದರೆ ವರ್ಕ್ ಮಾಡ್ತಿರೋರು, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ. ನಾನು ಅವ್ರ ಹಿಂದ್ಗಡೆ ಒಂದು ದಾದಿ ನಂದಷ್ಟೇ. ಹಂಗೆ ಹೋಗ್ಬೇಕು ಅಂತ ಅಂದ್ಕೊಂಡಿರೋದು. ನನಗೆ ಇವ್ರು ಸ್ಪೆಷಲ್, ಅವ್ರು ಸ್ಪೆಷಲ್ ಏನು ಚೆನ್ನಾಗಿತ್ತಾ, ಓಕೆ ಚೆನ್ನಾಗಿದೆ ಅಷ್ಟೇ ನನ್ನ ಥಾಟ್ ಪ್ರೊಸೆಸ್ಸು. ಅಂದರೆ ರೈಟ್ ಆರ್ ರಾಂಗ್ ಅಂತ ನೀವೇ ಹೇಳೋಲ್ಲ. ಕರೆಕ್ಟ್, ನೀವು ಹೇಳ್ತಿರೋದು. ಸೊ ಮತ್ತೆ ಇದ್ರ ಜರ್ನಿ, ಕೊತ್ತಲವಾಡಿ ಜರ್ನಿ ಬಗ್ಗೆ ಹೇಳಿದ್ರೆ, ಕೊತ್ತಲವಾಡಿಗೆ ಬಂತು ಅಂತಂದರೆ ನಮಗೆ ಫಸ್ಟ್ ಆಫ್ ಆಲ್ ಸರ್ಪ್ರೈಸ್ ಎಲ್ಲರಿಗೂ, ಪ್ರೊಡ್ಯೂಸರ್ ಯಾರು ಅಂತ. ನಮಗೂ ಸಸ್ಪೆನ್ಸು. ನನಗೆ
ಅಣ್ಣ ಫಸ್ಟಿಂದ ಪರಿಚಯ ಇರೋದ್ರಿಂದ ನಾನು ಫಸ್ಟೇ ಕೇಳಿದೆ ಯಾರಣ್ಣ ಅಂತ. ನೀನು ಕೇಳಂಗಿಲ್ಲ, ನಾನು ಹೇಳಂಗಿಲ್ಲ. ಸರಿ ಆಯಿತು, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಹೋಗ್ತಾ 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 ಗೊತ್ತಾಗುತ್ತಲ್ಲ, ಅಲ್ಲಿ ಒಳಗಡೆ ಇದ್ದರೆ ನೀರಲ್ಲಿ ಯಾವ ಮೀನಿದೆ ಏನು ಅಂತ ಒಂದು ಸ್ವಲ್ಪ ಹಂಗೆ ಗೊತ್ತಾಗ್ತೋದು. ಬಟ್ ಕನ್ಫರ್ಮಾಗಿ ನಾನು ಇವ್ರನ್ನ ಕೇಳೋಕ್ಕೂ ಆಗಲಿಲ್ಲ. ಆಮೇಲೆ ಫೈನಲಾಗಿ ಟೀಸರ್ ಲಾಂಚಲ್ಲಿ ಹೇಳಿದ್ರು ಇವರೇ ಅಂತ. ಅವಾಗಲೇ ನಾವು ಅಫಿಷಿಯಲಿ ಅವ್ರ ಜೊತೆ ಮಾತಾಡೋಕ್ಕಾಗಿದ್ದು. ಈ ಕೊತ್ತಲ ಹೆಂಗಿತ್ತು ಅಂತ ಆ ಕ್ಷಣ ಅಂತಂದರೆ ಪ್ರೊಡ್ಯೂಸರ್ ಯಾರಂತೇನೋ ಗೊತ್ತಿಲ್ಲ, ಅಲ್ಲಿ ಅನೌನ್ಸ್ ಆಗುತ್ತೆ ಪ್ರೊಡ್ಯೂಸರ್ ಯಾರಂತ ಗೊತ್ತಾಗುತ್ತೆ. ಅವಾಗ ಅಫಿಷಿಯಲಿ ಅನೌನ್ಸ್ ಆದಾಗ ಅನಿಸಿದ್ದೇನು ಅಂತಂದರೆ, ಅಂದರೆ ಒಂದು ಬಿಗ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದೀವಿ ಅಂದರೆ ಬಿಗ್ ಪ್ರೊಡಕ್ಷನ್ ಅನ್ನೋದಕ್ಕಿಂತ ಅವರು ಸ್ಟ್ರಗಲಿಂದನೇ ಬಂದಿದ್ದಾರೆ. ಈಗ ನಾನು ಎಲ್ಲರಿಗೂ ಹೇಳೋದೇ ಅಂದರೆ ಸಕ್ಸಸ್ ಆದಮೇಲೆ ಏನು ಹೇಳ್ತಾರೆ ಅಂದರೆ, ಎಸ್ಪೆಷಲಿ ಹಳ್ಳಿ ಕಡೆ ಏನು ಹೇಳ್ತಾರೆ, ಅವ್ನು ಹಂಗೆ ಆಗ್ಬಿಟ್ಟು, ಬಟ್ ಅವ್ನ ಹಿಂದೆಗಡೆ ಎಷ್ಟು ಶ್ರಮ ಇತ್ತು ಅಂತ ಯಾರಿಗೂ ಗೊತ್ತಿರಲ್ಲ. ಬಟ್ ಗೊತ್ತಿದ್ರೂ ಅದನ್ನು ಯಾರು ಮೆನ್ಷನ್ ಮಾಡಲ್ಲ ಆ ಟೈಮಲ್ಲಿ. ಬರೀ ಸಕ್ಸಸ್ ಮಾತ್ರ ಏನೋ ಮೇಯ್ನಾಗಿ ತಗೊಳ್ತಾರೆ. ಕರೆಕ್ಟ್ ಅಲ್ವಾ? ನಾನು ಅದೇ ಹೇಳ್ತೀನಿ, ಅದ್ರ ಹಿಂದೆಗಡೆ ತುಂಬ ಸ್ಟ್ರಗಲ್ಸ್ ಇದೆ. ಈಗ ಸರ್ ಅಮ್ಮಂಗೆ ಗೊತ್ತು ಅವ್ರ ಸ್ಟ್ರಗಲ್ಸ್ ಏನು ಅಂತ. ಈಗ ನಮ್ಮಮ್ಮಂಗೆ ನನ್ನ ಬಗ್ಗೆ ಹೆಂಗೆ ಗೊತ್ತೋ ಅವ್ರಿಗೂ ಅವ್ರ ಮಗನ ಗೊತ್ತಿರುತ್ತೆ. ಕರೆಕ್ಟ್ ಅಲ್ವಾ? ನಾನು ಹೇಳೋದು ಓಕೆ, ಅವ್ರು ಮಾಡಬೇಕು ಅಂತ ಬಂದಿದ್ದಾರೆ, ಖುಷಿ ವಿಚಾರ. ಇವಾಗಿನ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿತ್ತು ಪ್ರೊಡ್ಯೂಸರ್ಸು, ಬಂದಿದ್ದಾರೆ. ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ, ನಮ್ಮ ನಿರ್ದೇಶಕರು ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಎಸ್ ಸರ್, ನಿಮಗೂ ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಕೊನೆಯದಾಗಿ ಏನಾದರೂ ಹೇಳ್ತೀರಾ? ಕೊತ್ತಲವಾಡಿ ಬಗ್ಗೆ ಹೇಳಬೇಕು ಅಂತಂದರೆ, ಈ ಸಿನಿಮಾ ಬೇಸ್ಡ್ ಆನ್ ಊರು, ಒಂದು ಹಳ್ಳಿ ಬಗ್ಗೆ, ಅಲ್ಲಿ ಒಂದು ಹಳ್ಳಿಯ ಆಗು ಹೋಗೋ ಬಗ್ಗೆ ಹೇಳಿದ್ದಾರೆ ಸಿನಿಮಾದಲ್ಲಿ. ಚೆನ್ನಾಗಿದೆ. ಅಂದರೆ ಪೃಥ್ವಿ ಸರ್ನ ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ನಮ್ಮ ಆರ್ಟಿಸ್ಟ್ ಬಗ್ಗೆ ಹೇಳಬೇಕು ಅಂದರೆ, ಪೃಥ್ವಿ ಸರ್ ನಾವು ಹಿಂದೆ ಒಂದು ಸಿನಿಮಾ ಮಾಡಿದ್ವಿ ಅಬಜಬದಬ ಅಂತ, ಕಾಮಿಡಿ ಫ್ಯಾಂಟಸಿ ಥರ ಇತ್ತದು. ಬಟ್ ಒಂದು ಸ್ವಲ್ಪ ಡಿಲೇ ಆಗಿದೆ. ಬಟ್ ಅವರು ಹೇಳಂಗಿಲ್ಲ, ಡೌನ್ ಟು ಅರ್ತು. ಅವಾಗ ಹೆಂಗಿದ್ರು ಇವಾಗಲೂ ಹಂಗೆ ಮಾತಾಡ್ತಾರೆ, ಅದೇ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ. ಅದು ಖುಷಿ ವಿಚಾರ. ಖುಷಿ ವಿಚಾರ. ಅವರು ಒಂದು ಮಾಸಲ್ಲಿ ಹೆಂಗೆ ಕಾಣ್ಬೋದು, ಇಲ್ಲಿವರೆಗೂ ಮಾಸ್ ಅಪ್ರೋಚ್ ಅವ್ರು ಮಾಡಿಲ್ಲ ಪೃಥ್ವಿ ಸರ್, ನಾನು ನೋಡಿರೋ ಮಟ್ಟಿಗೆ. ಬಟ್ ಇವಾಗ ಮಾಸ್ ಅಪ್ರೋಚು ಚೆನ್ನಾಗಿ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ಆಗಿರ್ಬೋದು, ಡೈಲಾಗ್ ಡೆಲಿವರಿ ಆಗಿರ್ಬೋದು. ಅವ್ರು ಮಂಗಳೂರು ಸೈಡವರು, ಅದೆಲ್ಲರೂ ಅದೇ ಹೇಳ್ತಾಯಿದ್ರು. ಬಟ್ ಇಲ್ಲಿನ ನಮ್ಮ ಚಾಮರಾಜನಗರ ಸೈಡು ಆ ಕಡೆ ಒಂದು ಲ್ಯಾಂಗ್ವೇಜ್ ಸ್ಲ್ಯಾಂಗ್ನ ಕಲ್ತು ಆನೆಸ್ಟಿ ಪರ್ಸನ್ ಅಂತ ಹೇಳ್ಬೋದು. ಆನೆಸ್ಟಾಗಿ ನಾನು ಹೇಳಬೇಕು ಅಂದರೆ ಆನೆಸ್ಟಿ ಪರ್ಸನ್ ಹೆಂಗಿರ್ತಾರೋ ರಿಯಲ್ ಲೈಫಲ್ಲಿ ಹಂಗೆ ಸೆಟ್ಟಲ್ಲೂ ಹಂಗೆ ಇರ್ತಾಯಿದ್ರು. ಚೆನ್ನಾಗಿತ್ತು. ಅಂದರೆ ನಮ್ಮ ಅಣ್ಣ ಹೇಳ್ದಂಗೆ, ರಾಜು ಅಣ್ಣ ಹೇಳ್ದಂಗೆ, ಫುಲ್ಲು ನಮ್ಮದು ಕೆಲಸ ಜಾಸ್ತಿ ಇರುತ್ತೆ ನಮ್ಮ ಡೈರೆಕ್ಷನ್ ಟೀಮ್. ರುಬ್ಬಿದ್ರು, ಏನು ಮಾಡೋಕ್ಕಾಗಲ್ಲ, ರುಬ್ಬಲೇಬೇಕು. ಅದು ಚೆನ್ನಾಗಿ ಆಗಬೇಕು ಅಂತಂದರೆ ರುಬ್ಬಲೇಬೇಕು. ಏನಕ್ಕೆ ಅಂತಂದರೆ ನಮ್ಮದು ಎತ್ತುಗಳು, ಟ್ರ್ಯಾಕ್ಟ್ರು, ಹಳ್ಳಿ ಅಂತಂದಾಗ, ಮತ್ತು ಮರಳೋದು ಒಂದು ಸ್ವಲ್ಪ ಇದಿರೋದ್ರಿಂದ, ಅಲ್ಲಿ ನೀವು ಟೀಸರಲ್ಲಿ ನೋಡಿದ್ದೀರ ಮರಳೋದು ಇದು ಮಾಡ್ತಿರ್ತಾರೆ. ಅದಿರೋದ್ರಿಂದ ನನಗೆ ಟ್ರ್ಯಾಕ್ಟ್ರೆಲ್ಲ ಓಡ್ಸೋಕೆ ಬರ್ತಾಯಿತ್ತು. ಫುಲ್ಲು ಎಂಜಾಯ್ ಮಾಡ್ಕೊಂಡು ಜಾಲಿ ಮಾಡ್ಕೊಂಡು ನಮ್ಮ DOP ಸರ್ ಅಂತೂ ಫುಲ್ಲು ಖುಷು. ಯಾಕೆಂದರೆ ಈ ಫ್ರೇಮ್ ಅಲ್ಲಿಡೆ ಆಯಿತು, ಈ ಫ್ರೇಮ್ ಇಲ್ಲಿಡೆ ಆಯಿತು, ಚೇಂಜ್ ಮಾಡಬೇಕಲ್ಲ. ನೈಟ್ ಶೂಟೆಲ್ಲ ಮಾಡ್ತಾಯಿದ್ವಲ್ಲ, ಅವಾಗ ನಿದ್ದೆಗೆ ಇಡ್ತಾಯಿದ್ವಿ, ಅದೆಲ್ಲ ಇರುತ್ತೆ ಪ್ರಾಸೆಸ್ಸು. ಒಟ್ಟಿನಲ್ಲಿ ಚೆನ್ನಾಗಿತ್ತು. ಒಂದು ಮೂವಿ ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು. ನೋಡೋಣ, ಜನಗಳು ಡಿಸೈಡ್ ಮಾಡಬೇಕು. ನಾವು ಎಷ್ಟೇ ಹೇಳಿದ್ರು ಡಿಸೈಡ್ ಮಾಡಬೇಕಾಗಿರೋದು, ಪ್ರೂವ್ ಮಾಡಬೇಕಾಗಿರೋದು ಜನಗಳು ಅಷ್ಟೇ ತಾನೇ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ ನಿಮಗೆ. ಓಕೆನಾ? ಥ್ಯಾಂಕ್ ಯು ಸರ್.